ಸೊ ನಮಸ್ತೆ ವೀಕ್ಷಕರೇ. ಸೊ ಇಲ್ಲಿ ಆನ್ಲೈನ್ ಅಲ್ಲಿ ಒಂದು ದೀಪನ ಪರ್ಚೇಸ್ ಮಾಡಿದೆ. ಸೊ ಆಲ್ರೆಡಿ ಗೊತ್ತಿದೆ, ದೀಪ ಅಂದ್ರೇನೆ ಒಂದು ಶಾಂತಿಯ ಸಂಕೇತ, ಸಮೃದ್ಧಿ ಸಂಕೇತ, ಬೆಳಕು, ಸೊ ಹಾಗೇನೆ ಸಂಪತ್ತಿನ ಸಂಕೇತ ಅನ್ಬೋದು. ಸೊ ಇದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸೊ ಒಂದು ಪಂಚಭೂತಗಳು ಅಂತ ನನಗೆ ಅನಿಸ್ತಾ ಇತ್ತು. ಸೊ ಯಾವ ರೀತಿ ಅಂತೀರಾ? ಎಸ್, ಸೊ ಭೂಮಿ ಕಂಪ್ಲೀಟ್ ಆಗಿ ನಿಂತಿರುವಂತದ್ದು, ದೀಪ, ಆಕಾಶ, ಸೊ ಏನು ಆ ತಳಭಾಗದಲ್ಲಿ ಇರುವಂತಹ ಆಕಾಶ ದಿಕ್ಕನ್ನು ನಾನು ಜಲನ ಹಾಕ್ತಾ ಇದ್ದೀನಿ. ಸೊ ಸುತ್ತ ಗಾಳಿ ಕೂಡ ಇದೆ, ಸೊ ಬೆಳಕು ಬರ್ತಾ ಇದೆ. ಸೊ ನೋಡಿದಾಗ ಎಷ್ಟು ವಿಸ್ಮಯ ಅನ್ನಿಸ್ತು. ದಯವಿಟ್ಟು ಆದ್ರೂ ಶ್ರೇಷ್ಠ ಅಂತಂದ್ರೆ ಮಣ್ಣಿನ ದೀಪನೇ ಹಚ್ಚಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದು ಜಸ್ಟ್ ಡೆಕೋರೇಷನ್ಗೆ ನೀರಿನಿಂದ ಬೆಳಗುವಂತಹ ಬೆಳಕು ಇದು. ಸೊ ಯೂಸ್ ಮಾಡ್ಕೊಳ್ಳಿ. ಸೊ ಜಸ್ಟ್ ಡೆಕೋರೇಷನ್ಗೆ ಮಾತ್ರ ಇದನ್ನ ಯೂಸ್ ಮಾಡಿ ಅಂತ ಹೇಳ್ತಾ, ಎಷ್ಟು ಅಪ್ಡೇಟ್ ಆಗ್ತಾ ಇದೀವಿ ಅಂತ ಹೇಳಿ ಒಂದ್ ಕಡೆ ಖುಷಿ ಆಯ್ತು. ಇವತ್ತಿನ ದಿನ ಅಂತೂ ತುಂಬಾನೇ ಚೆನ್ನಾಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಸೊ ಹಾಗೆ ನವರಾತ್ರಿದು ನಾನು ವಿಡಿಯೋ ಕಂಪ್ಲೀಟ್ ಆಗಿ ಮಾಡಿಲ್ಲ. ಸೊ ನಿಮಗೆ ಸದ್ಯದಲ್ಲಿ ಕೂಡ ನಿಮಗೆ ಅದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ.